ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 4/6/25. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ತುಮ್ ಅಭಿ ಶ್ರೀಮತ್ ಪರ್ साइलेंस की अति में जाते हो. तुम्हें बाबा से शांति का वर्षा मिलता है. शांति में सब कुछ आ जाता है. ಮಧುರ ಮಕ್ಕಳೇ, ತಾವು ಈಗ ಶ್ರೀಮತದ ಅನುಸಾರ ಶಾಂತಿಯ ಅತಿಯಲ್ಲಿ ಡೆಡ್ ಸೈಲೆನ್ಸಿಗೆ ಹೋಗ್ತಾ ಇದ್ದೀರಿ. ತಾವು ಈಗ ತಂದೆಯ ಮೂಲಕ ಶಾಂತಿಯ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ. ಶಾಂತಿಯಲ್ಲಿ ಎಲ್ಲವೂ ಬರುತ್ತದೆ. ಬಾಬಾ ಇವತ್ತು ವಿಶೇಷವಾಗಿ ಶಾಂತಿಯ ಕುರಿತಾಗಿ ಮಹಾವಾಕ್ಯಗಳನ್ನು ನುಡಿಸ್ತಾ ಇದ್ದಾರೆ. ಆತ್ಮನ ಮೂಲ ಸ್ವಧರ್ಮ ಶಾಂತಿಯಾಗಿದೆ. ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಅವತರಿಸಿರುವುದೇ ಶಾಂತಿಯ ಸ್ಥಾಪನೆ ಮಾಡೋದಕ್ಕಾಗಿ. ಅಂದಮೇಲೆ ನಾವು ಮೂಲ ನಮ್ಮ ಸ್ವಧರ್ಮದಲ್ಲಿ ಸ್ಥಿತ ಆಗಿ ಬಾಬಾರ ಶ್ರೀಮತ್ ಅನುಸಾರ ಶಾಂತಿಯ ಅತಿಯಲ್ಲಿ ಹೋಗಬೇಕಾಗಿದೆ. ಅಂದರೆ ಕಂಪ್ಲೀಟ್ ಬಾಪ್ ಸಮಾನ್ ಡೆಡ್ ಸೈಲೆನ್ಸ್, ಮೂಲ ಅವಸ್ಥಾ, ಪರಂಧಾಮದ ಆ ಮೂಲ ಸ್ಥಿತಿ, ನಿರಾಕಾರಿ ಅವಸ್ಥೆಯನ್ನು ತಲುಪಬೇಕಾಗಿದೆ ಅಂತಾರೆ ಬಾಬಾ. ಯಾಕಂದ್ರೆ ಆತ್ಮದ ಮೂಲ ಧರ್ಮ, ಮೂಲ ನೇಚರೇ ಶಾಂತಿ ಇರೋದ್ರಿಂದ ನೀವು ಅಲ್ಲಿಗೆ ಹೋಗಬೇಕಿದೆ ಅಂತಾರೆ ಬಾಬಾ. ಅಂದರೆ ಶಾಂತಿಯ ಆ ಉನ್ನತ ಸ್ಥಿತಿಗೆ ನೀವು ತಲುಪಬೇಕಾಗಿದೆ. ತಮಗೆ ಬಾಬಾರವರಿಂದ ಶಾಂತಿಯ ಆಸ್ತಿ ಸಿಗ್ತದ. ಶಾಂತಿಯಲ್ಲೇ ಎಲ್ಲವೂ ಬರ್ತದಂತಾರೆ ಬಾಬಾ. ಶಾಂತಿ, ಸೈಲೆನ್ಸ್ ಬಹಳ ದೊಡ್ಡ ಶಕ್ತಿಯಾಗಿದೆ. ಈ ಶಾಂತಿ ಒಂದು ಅಸ್ತ್ರ, ಶಸ್ತ್ರ ಆಗಿದೆ. ಶಾಂತಿ, ಸೈಲೆಂಟ್ ಒಂದು ಸ್ಥಿತಿ ಏನಿದೆ, ಇದು ಆತ್ಮನ ಹೈಯರ್ ಕಾನ್ಷಿಯಸ್ ಮೂಲ ಅವಸ್ಥಾ. ಮೂಲ ಅವಸ್ಥೆಯಲ್ಲೇ ಮೂಲ ಆತ್ಮನ ಸ್ವಧರ್ಮದ ಸ್ಥಿತಿಯ, ಸತ್ಯದ ಅಥವಾ ಶಾಂತಿಯ ಅನುಭೂತಿ ಆಗ್ತದ. ಇಂತಹ ಸ್ಥಿತಿಯಲ್ಲಿ ಡ್ರಾಮಾ, ಆತ್ಮ ಆ ಸಮಯದಲ್ಲಿ ಡ್ರಾಮಾದ ಎಲ್ಲ ಸ್ಮೃತಿಗಳಿಂದ ಪರೆಯಾಗಿರ್ತದ. ಡ್ರಾಮಾದ ಕ್ಯಾರೆಕ್ಟರ್, ಮಾತುಗಳು, ಸ್ಮೃತಿಗಳು ಎಲ್ಲದರಿಂದ ಮುಕ್ತ ಆಗಿರುವಂತಹ ಪರಮಧಾಮದಲ್ಲಿ, ಭಾವನ್ ಸಂಘದಲ್ಲಿ, ಪರಮ ಅವಸ್ಥೆಯಲ್ಲಿರುವಂತಹ ಒಂದು ಸ್ಟೇಜ್ ಏನಿದೆ ಅದರಲ್ಲಿ ಎಲ್ಲವೂ ಬರ್ತದಂತಾರೆ ಬಾಬಾ. ಆಟೋಮೆಟಿಕ್ ಸೇವಾ ಆಗ್ತದ. ಆಟೋಮೆಟಿಕ್ ಆತ್ಮ ತನ್ನ ಮೂಲ ಅವಸ್ಥೆಯಲ್ಲಿ ಅನುಭವ ಮಾಡ್ತದ. ಅಂದಮೇಲೆ ಅದರೊಳಗೆ ಎಲ್ಲ ಬರ್ತದಂತ ಹೇಳ್ತಾರೆ ಬಾಬಾ. ಶಾಂತಿ ಬಿಟ್ಟು ಮತ್ತೊಂದಿಲ್ಲ. ಪ್ರಶ್ನ: नई दुनिया की स्थापना का मुख्य आधार क्या है? ಹೊಸ ಜಗತ್ತಿನ ಸ್ಥಾಪನೆಯ ಮುಖ್ಯ ಆಧಾರ ಏನಾಗಿದೆ? ಬಾಬಾ ಸೃಷ್ಟಿ ನಾಟಕದಲ್ಲಿ ಆಗಮನ ಮಾಡಿರುವುದೇ ಶಾಂತಿಯ ಧರ್ಮ, ಶಾಂತಿಯ ರಾಜ್ಯ ಸ್ಥಾಪನೆ ಮಾಡೋದಕ್ಕಾಗಿ. ಅದಕ್ಕೆ ಹೊಸ ಜಗತ್ತು ಅಂತಾರೆ ಬಾಬಾ. ಆ ಹೊಸ ಜಗತ್ತಿನ ಸ್ಥಾಪನೆಯ ಮುಖ್ಯ ಆಧಾರ ಏನು ಅಂತ. ಹೊಸ ಜಗತ್ತು ಅಂದರೆ ಎರಡಾಗಿದೆ. ಒಂದಾಗಿದೆ ಸ್ಥೂಲವಾದ ಈ ಪೃಥ್ವಿಯಲ್ಲಿ ಸ್ಥೂಲವಾಗಿ ಕಣ್ಣಿಗೆ ಕಾಣುವಂತಹ ಬಂಗಾರದ ಇಟ್ಟಂಗಿಗಳಿಂದ ತಯಾರಾಗುವಂತಹ ಮನೆಗಳಿಂದ ನಿರ್ಮಾಣ. ಅಲ್ಲಿ ಆತ್ಮ ತನ್ನ ರೋಲ್ ನಿಭಾಯಿಸುವಂಥದ್ದು. ಯಾವುದಕ್ಕೆ ಎಲ್ಲ ಧರ್ಮಗಳಲ್ಲಿ ವರ್ಣನೆ ಮಾಡಲಾಗ್ತದ. ಸತ್ಯುಗ, ಸ್ವರ್ಗ, ಜನ್ನತ್, ಹೆವೆನ್ ಅಂಥೇಳಿ. ಇನ್ನೊಂದು ಹೊಸ ಜಗತ್ತಾಗಿದೆ ಆತ್ಮನ ಮನಸ್ಸಿನಲ್ಲಿ. ಯಾವಾಗ ರಾವಣನ ಸಂಘದ ಶುರುವಾಯಿತೋ ಅದಕ್ಕೆ ಹಳೆಯ ಜಗತ್ತು ಅಂತ ಹೇಳ್ತಾರೆ ಬಾಬಾ. ರಾವಣನ ಜಗತ್ತಿನ ಏನೆಲ್ಲ ಸಾಮಗ್ರಿ, ಸ್ಮೃತಿಗಳು, ಮಾತುಗಳು ತಲೆಯಲ್ಲಿ ಕೂತ್ಕೊಂಡು ಇದ್ದಾವೋ ಇವಕ್ಕೆ ಬಾಬಾ ಹಳೆಯ ಜಗತ್ತಂತ ಹೇಳ್ತಾರೆ. ಇದೇ ಮೈಂಡ್ ಒಳಗನೆ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ. ಅರ್ಥಾತ್ ಹೊಸ ಜಗತ್ತಿನಲ್ಲಿ ಆತ್ಮನಲ್ಲಿರುವ ಯಾವ ಲಕ್ಷಣಗಳಿವೆಯೋ ಅವೇ ಈ ಸಮಯದಲ್ಲಿ ಮೈಂಡಲ್ಲಿ ಬಾಬಾ ಜ್ಞಾನದ ಆಧಾರದಿಂದ ಸ್ಥಾಪನೆ ಮಾಡ್ತಾರೆ. ಅತಿ ಸೂಕ್ಷ್ಮವಾದ ಸ್ವರ್ಗದ ಹೊಸ ಜಗತ್ತಿನ ಸ್ಥಾಪನೆ ಇದೇ ಮನಸ್ಸಿನಲ್ಲಿ ತಯಾರಾಗ್ತದೆ. ಅದಕ್ಕೆ ಸತೋ ಪ್ರಧಾನ ಮನಸ್ಸು ಅಂತ ಹೇಳಲಾಗ್ತದೆ. ಈಗ ರಾವಣನಿಗೆ ವಶಭೂತಾದಂತಹ ಮನಸ್ಸಿಗೆ ತಮೋ ಪ್ರಧಾನ ಮನಸ್ಸು ಅಂತ. ತಮೋ ಪ್ರಧಾನ ಮನಸ್ಸನ್ನು ಪರಿವರ್ತನೆ ಮಾಡೋದ್ರ ಜೊತೆಯಲ್ಲಿ, ಅದನ್ನು ಸಮಾಪ್ತ ಮಾಡುವುದರ ಜೊತೆಯಲ್ಲಿ ಬಾಬಾ ಮೈಂಡಲ್ಲಿನೇ ಸತ್ಯುಗದ ನಿರ್ಮಾಣ ಮಾಡ್ತಾರೆ. ಸತ್ಯುಗ ಅಂತಂದರೆ ಏಕತೆ,
ಕೇವಲ ಶಾಂತಿ, ಕೇವಲ ಪ್ರೇಮ್, ಕೇವಲ ಆನಂದ, ಕೇವಲ ಸುಖ, ಕೇವಲ ಅಪನಾಪನ್ ಇರ್ತದೆ. ಅಲ್ಲಿ ಇನ್ನೊಂದು ಭಾವ ಇರುವುದಿಲ್ಲ, ಇವರು ಬೇರೆಯವರು ಅಂತ. ಅಷ್ಟು ಅಂತಹ ಒಂದು ಏಕತೆಯ ಸತ್ಯ ಧರ್ಮದ ಸ್ಥಾಪನೆ, ಸತ್ಯಯುಗದ ಸ್ಥಾಪನೆ, ಹೊಸ ಜಗತ್ತಿನ ಸ್ಥಾಪನೆಯನ್ನು ಬಾಬಾ ಜ್ಞಾನದ ಆಧಾರದಿಂದ ಎಲ್ಲರ ಒಳಗೆ ಆತ್ಮದೊಳಗನೆ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ. ಆದರೆ ಅದಕ್ಕೆ ಮುಖ್ಯ ಆಧಾರ ಏನಾಗಿದೆ? बाबा कहते आंसर में पवित्रता। बाबा जब ब्रह्मा तन में आकर नई दुनिया स्थापन करते हैं तब तुम आपस में भाई बहन हो जाते हो। ಮುಖ್ಯ ಒಂದು ಸತ್ಯಯುಗದ ಸತ್ಯ ಧರ್ಮದ ಅಥವಾ ಹೊಸ ಜಗತ್ತಿನ ಸ್ಥಾಪನೆಗೆ ಮುಖ್ಯ ಆಧಾರ ಆಗಿದೆ ಪವಿತ್ರತಾ. ಬಾಬಾ ಯಾವಾಗ ಬ್ರಹ್ಮಾರ ತನುವಿನಲ್ಲಿ ಬರ್ತಾರೆ, ಹೊಸ ಜಗತ್ತಿನಲ್ಲಿ ಹೊಸ ಜಗತ್ತನ್ನು ಏನು ಸ್ಥಾಪನೆ ಮಾಡ್ತಾರೆ, ಅದರಲ್ಲಿ ನೀವು ಪರಸ್ಪರ ಸಹೋದರಿಯರಾಗಿರ್ತೀರಿ. ಸ್ತ್ರೀ ಪುರುಷ ಕಾ ಭಾನ್ ನಿಕಲ್ ಜಾತಾ ಹೇ. ಸತ್ಯುಗದಲ್ಲಿ ಇವರು ಸ್ತ್ರೀ ಅದರ ಪುರುಷ, ಮೇಲ್ ಫಿಮೇಲ್ ಅನ್ನುವ ಕಾನ್ಷಿಯಸ್ಸು ಇರೋದಿಲ್ಲ. ಭಲೇ ಫಿಮೇಲ್ ಶರೀರ ಇರ್ತದೆ, ಮೇಲ್ ಶರೀರ ಇರ್ತದೆ, ಆದರೆ ಎದುರುಗಡೆಯಲ್ಲಿರುವಂಥವ್ರು ಇವರು ಮೇಲ್ ಫಿಮೇಲ್ ಅನ್ನುವಂಥ ಸ್ಮೃತಿನೇ ಇರುವುದಿಲ್ಲ. ಅಷ್ಟು ಫೋಕಸ್ ಕೇವಲ ಪವಿತ್ರ ಆತ್ಮ ಸ್ವರೂಪ ತನ್ನ ಹೈಯರ್ ಕಾನ್ಷಿಯಸ್ ಇರೋದ್ರಿಂದ ಎದುರುಗಡೆಯಲ್ಲಿರುವಂತಹ ಯಾವುದೇ ಆತ್ಮನ ನೋಡಿದರೂ ಕೂಡ ಕೇವಲ ಆತ್ಮ ಕಾಣಿಸ್ತದೆ ಹೊರತಾಗಿ ಅವರು ಧರಿಸಿರುವಂಥ ಮೇಲ್ ಶರೀರ ಫಿಮೇಲ್ ಶರೀರ ಕಾಣೋದಿಲ್ಲ. ಇಸ್ ಅಂತಿಮ ಜನ್ಮ ಮೇ ಪವಿತ್ರ ಬಂತೆ ಹೋ ತೋ ಪವಿತ್ರ ದುನಿಯಾಕ್ಕೆ ಮಾಲಿಕ್ ಬನ್ ಜಾತೆ ಹೋ. ಬಾಬಾ ಅಂತಾರೆ, ಅಂತಿಮ ಜನ್ಮದಲ್ಲಿ ಪವಿತ್ರರಾಗ್ತೀರಿ, ಪವಿತ್ರರಾದಾಗ್ಲೇ ಪವಿತ್ರ ಜಗತ್ತಿನ ಮಾಲೀಕರಾಗ್ತೀರಿ. ಬಾಬಾ ಒಂದು ಮಾತು ಹೇಳಿದರು, ಸತ್ಯುಗ ಅಂತಂದರೆ ಪವಿತ್ರತೆ ಆಧಾರದ ಮೇಲೆ ಸತ್ಯುಗ ಸ್ಥಾಪನೆ ಆಗ್ತದೆ. ಅದರಲ್ಲಿ ಏನಿರ್ತದೆ, ಸ್ತ್ರೀ ಪುರುಷ ಅನ್ನುವ ಭಾನ ಇರುವುದಿಲ್ಲ. ಈ BK ಜೀವನದಲ್ಲಿ ಅಣ್ಣವರು ಅಕ್ಕವರು ಈ ಒಂದು ಕಾನ್ಷಿಯಸ್ಸಿಂದಲೂ ಕೂಡ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನುವಂಥ ಕಾನ್ಷಿಯಸ್ಸಿಂದಲೂ ಹೊರಗೆ ಬಂದು ಕೇವಲ ಎಲ್ಲರೊಳಗಿನ ಆ ಸಂಪೂರ್ಣ ಬಾಪ್ ಸಮಾನಾಗಿರುವ ಪವಿತ್ರ ಸ್ವರೂಪ ಆತ್ಮದ ಅನುಭವ ಯಾವಾಗ ಆಗ್ತದೋ ಇದು ರಿಯಲ್ ಪ್ಯೂರಿಟಿ. ಇಂಥ ಪವಿತ್ರತೆ, ಈ ಭಾಯಿ ದೃಷ್ಟಿ, ಈ ಆತ್ಮಿಕ ವೃತ್ತಿಯಿಂದ ಮಾತ್ರ ಸತ್ಯಯುಗದ ಸ್ಥಾಪನೆ ಆಗ್ತದೆ ಅಂತಾರೆ ಬಾಬಾ. ಆವಾಗ ಸತ್ಯಯುಗದ ಪವಿತ್ರ ಜಗತ್ತಿಗೆ ನೀವು ಮಾಲೀಕರಾಗ್ತೀರಿ. ಅಂದರೆ ಮೊದಲು ಇಲ್ಲಿ ಮನಸ್ಸಿಗೆ ಮಾಲೀಕರಾಗ್ತೀರಿ, ನಂತರ ಸತ್ಯಯುಗದಲ್ಲೂ ಮಾಲೀಕಾಗ್ತೀರಿ. ತುಮ್ ಅಪ್ನೇ ಆಪ್ಸೆ ಪ್ರತಿಜ್ಞಾ ಕರ್ತೆ ಹೋ ಹಮ್ ಭಾಯಿ ಬೆಹನ್ ಹೋ रहेंगे. ಬಾಬಾ ಅಂತಾರೆ, ಅದಕ್ಕಾಗಿ ಈ ಸಮಯದಲ್ಲಿ ನೀವು ಒಬ್ಬರಿನ್ನೊಬ್ಬರಿಗೆ ಪತಿ ಪತ್ನಿ ರೋಲ್ ಕ್ಯಾರೆಕ್ಟರ್ ಅಭಿನಯ ಮಾಡ್ತಾ ಇರುವಂಥವರು ನೀವು ಒಬ್ರಿಗೊಬ್ಬರು ಪ್ರಾಮಿಸ್ ಮಾಡ್ತೀರಿ, ನಾವು ಸಹೋದರ ಸಹೋದರಿಯರಾಗಿ ಇರ್ತೀವಿ ಅಂತ. ವಿಕಾರ್ಗೆ ದೃಷ್ಟಿ ನಹಿ ರಖೆಂಗೆ, ವಿಕಾರದ ದೃಷ್ಟಿಯನ್ನು ಇಡೋದಿಲ್ಲ. ಏಕ್ ದೋಕೋ ಸಾವಧಾನ್ ಕರ್ ಉನ್ನತಿ ಕೋ ಪಾಯೆಂಗೆ. ನಾವು ಒಬ್ಬರಿಗೊಬ್ಬರು ಎಚ್ಚರಿಸ್ಕೊಳ್ತಾ ನಾವು ಇಬ್ಬರೂ ಪುರುಷಾರ್ಥವನ್ನು ಮಾಡ್ತಾ ಉನ್ನತಿಯನ್ನು ಪಡಿತೀವಿ ಅಂತ ಇಬ್ಬರು ಪ್ರಾಮಿಸ್ ಮಾಡಬೇಕು. ಮಾಡಿದಾಗಲೇ ನೀವು ನಾಳೆ ಸತ್ಯುಗದ ಹೊಸ ಜಗತ್ತಿನ ಮಾಲೀಕರಾಗ್ತೀರಿ. ಈಗ ಸಂಗಮ ಯುಗದಲ್ಲಿಯೇ ಮನಸ್ಸಿನೊಳಗ ಆತ್ಮ ತನ್ನ ಸತೋ ಪ್ರಧಾನತೆಯ ಸ್ಥಿತಿಯನ್ನು ಯಾವಾಗ ಮುಡ್ತದೋ ಮೈಂಡ್ ಆಗ ಇಲ್ಲಿಯೇ ಆ ಸದ್ಗತಿ ಅನುಭವ, ಜೀವನ್ಮುಕ್ತಿ ಅನುಭವ ಆಗ್ತದ. ಆ ಸ್ವರ್ಗದ ಮಾಲೀಕ್ ನಾವು ಇಲ್ಲಿನೇ ಆಗ್ತೀವಿ. ಯಾವಾಗ ಎಲ್ಲರಳು ಕೇವಲ ಆತ್ಮ ಸ್ವರೂಪ ಮಾತ್ರ ಕಂಡಾಗ. ಅಂದರೆ ಇವರು ನಮ್ಮ ತಮ್ಮಾರಿ ತಂಗೀರಿ ಅಂತ ಬೇರೆಯವರಿಗೆ ಪರಿಚಯ ಹೇಳ್ಕೊಡೋದು ಬೇರೆ. ಆದರೆ ನನ್ನ ಮೈಂಡ್ ಒಳಗೆ ಈ ಮೈಂಡ್ ಒಳಗೆ ನಮ್ಮ ತಮ್ಮ ನಮ್ಮ ತಂಗಿ ಇವ್ರ ಚಿಕ್ಕಮ್ಮನ ಮಗಳು ಚಿಕ್ಕಮ್ಮನ ಮಗ ಇಲ್ಲ, ಎಲ್ಲರೂ ಆತ್ಮ. ನನ್ನ ಸ್ಮೃತಿಯಲ್ಲಿ ಆಂತರಿಕ ಸ್ಮೃತಿಯಲ್ಲಿ ಕೇವಲ ಆತ್ಮ. ಹಾಂ, ಯಾರ ಜೊತೆಗೂ ಮಾತಾಡಬೇಕಾಗಿದೆ, ಪರಿಚಯ ಹೇಳಬೇಕಾಗಿದೆ, ಇವರು ನಮ್ಮ ಕಾಕಾರಿ, ಇವರು ನಮ್ಮ ಕಾಕಿರಿ ಅಂತ ಹೇಳ್ಬೋದು ಪರಿಚಯ ಹೇಳುವತ್ತಿಗೆ ರೋಲ್ ಒಳಗೆ. ಆದರೆ ಕಾನ್ಷಿಯಸ್ ಒಳಗೆ ಸ್ಮೃತಿ ಒಳಗೆ ಇವರು ಬಾಬನ ಮಗು ಆತ್ಮ ಅದಾರ, ಇವರು ಬಾಬನ ಮಗು ಆತ್ಮನೇ ಅದಾರ. ಕ್ಯಾರೆಕ್ಟರ್ ಕಾಕಾ ಕಾಕಿ ಆಗಿರ್ಬೋದು, ಕ್ಯಾರೆಕ್ಟರ್ ಅಕ್ಕ ತಂಗಿ ಅಣ್ಣ ತಮ್ಮ ಆಗಿರ್ಬೋದು, ಆದರೆ ಆ ಕಾನ್ಷಿಯಸ್ ಆ ಸ್ಮೃತಿಯೂ ಇರಬಾರ್ದಂತಾರೆ ಬಾಬಾ. ಸ್ತ್ರೀ ಪುರುಷ ಪತಿ ಪತ್ನಿ ಅಂತೂ ದೂರದ ಮಾತು. ಇವರು ಪುರುಷ, ಇವ್ರು ಗಂಡ್ಮಕ್ಳು, ಇವ್ರು ಗಂಡ್ಮಕ್ಳು ಅದಾರ, ಅದಕ್ಕೆ ಇವ್ರ ಜೊತೆ ಹಿಂಗಿರ್ಬೇಕು, ಇಷ್ಟು ಕಾನ್ಷಿಯಸ್ ಇರಬಾರ್ದಂತಾರೆ ಬಾಬಾ. ಅಷ್ಟು
ಒಟ್ಟು ಅವರೊಳಗಡೆ ಇರುವಂಥ ಆತ್ಮಸ್ಮೃತಿಯು ಅನುಭವ ಆಗಬೇಕು. ಇಂದಿನ ಮುರಳಿ ಗೀತೆಯಾಗಿದೆ, ಜಾಗ್ ಸಜನಿಯ ಜಾಗ್ ನವಯುಗ್ ಆ ರಹಾ ಹೈ. ಏಳಿರಿ ಪ್ರಿಯತಮೇರೆ, ಎದ್ದೇಳಿ, ನಿಮಗಾಗಿ ಹೊಸ ಜಗವು ಬರುತ್ತಲಿದೆ. ಓಂ ಶಾಂತಿ. मीठे मीठे रूहानी बच्चों ने गीत सुना और बुद्धि में स्वदर्शन चक्र फिर गया. ಮಧುರಾತಿ ಮಧುರ ಮಕ್ಕಳೇ, ಈ ಹಾಡು ಕೇಳಿದ ತಕ್ಷಣ ನಿಮ್ಮ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರ ತಿರುತು ಅಂತಾರೆ ಬಾಬಾ. ಯಾಕಂದರೆ ಸೃಷ್ಟಿ ನಾಟಕ ಚಕ್ರದಲ್ಲಿ ಹಿಂದೆ ಸಂಗಮ ಯುಗದಲ್ಲಿ ಬಾಬಾ ಆತ್ಮಾರೂಪಿ ಪ್ರಿಯತಮೆಯರನ್ನು ಜಾಗೃತ ಮಾಡಿದ್ರು, ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ರು, ಸ್ವರ್ಗಕ್ಕೆ ಕಳಿಸಿದ್ರು. ಅವರಿಗಾಗಿ ಬಾಬಾ ಹೊಸ ಜಗತ್ತಿನ ಸ್ಥಾಪನೆ ಮಾಡಿದ್ರು. ಸೊ ಈ ಥರ ಈ ಹಾಡಿನಲ್ಲಿದೆ. ಇದು ಹಾಡು ಕೇಳಿದ ತಕ್ಷಣ ನಿಮಗೂ ನಿಮ್ಮ ಸ್ವದರ್ಶನ ಆಯ್ತಲ್ಲ ಅಂತಾರೆ ಬಾಬಾ. बाबा भी स्वदर्शन चक्रधारी कहलाते हैं, क्योंकि सृष्टि के आदि मध्य अंत को जानना यह है स्वदर्शन चक्रधारी बनना. ಸೃಷ್ಟಿಯ ಆದಿ ಮಧ್ಯ ಅಂತ್ಯ ತಿಳ್ಕೊಳ್ಳೋದೇ ಸ್ವದರ್ಶನ ಚಕ್ರಧಾರಿ ಆಗುವುದು. ಬಾಬಾರವರು ಕೂಡ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ. तुम ब्राह्मणों का सारा मदार है साइलेंस पर. सभी मनुष्य कहते भी है शांति देवा, हे शांति देने वाला. मालूम किसको भी नहीं है कि शांति कौन देवे या शांति धाम कौन ले जाएंगे. ये सिर्फ तुम बच्चे ही जानते हो. ಬಾಬಾ ಹೇಳ್ತಾರೆ, ಎಲ್ಲದಕ್ಕೂ ಆಧಾರ ಅಂದರೆ ಆತ್ಮ. ಬಾಬಾ ಬಂದು ಯಾವ ಸತ್ಯಧರ್ಮದ ಸ್ಥಾಪನೆ ಮಾಡೋರಿದ್ದಾರೆ, ಬಾಬಾ ಯಾವ ಹೊಸ ಜಗತ್ತಿನ ಸ್ಥಾಪನೆ ಮಾಡಲಿದ್ದಾರೆ, ಆತ್ಮಗಳ ಒಂದು ಮನಸ್ಸನ್ನು ವಾಪಸ್ ಹ್ಯೂಮನ್ ಮೈಂಡಿಂದ ಡಿ ಮೈಂಡ್ ಮಾಡ್ಲಿಕ್ಕೆ ಬಂದಿದ್ದಾರೋ, ಇದೆಲ್ಲದಕ್ಕೂ ಮೂಲ ಆಧಾರ ಸೈಲೆನ್ಸ್ ಅಂತಾರೆ ಬಾಬಾ. ಸೈಲೆನ್ಸ್ ಅಂದರೆ ಹೈಯರ್ ಸೋಲ್ ಕಾನ್ಷಿಯಸ್ ಸ್ಟೇಜ್, ಬಾಪ್ ಸಮಾನ ಸ್ಥಿತಿ, ಪರಂಧಾಮದ ನಿರಾಕಾರಿ ಅವಸ್ಥಾ. ಇದಕ್ಕೇ ಬಾಬಾ ಸೈಲೆನ್ಸ್ ಅಂತ ಹೇಳ್ತಾರೆ. ಈ ಸೈಲೆನ್ಸ್, ಈ ಆತ್ಮಸ್ಥಿತಿಯೇ ಸತ್ಯ ಧರ್ಮದ ಸ್ಥಾಪನೆಗೆ, ಹೊಸ ಜಗತ್ತಿನ ಸ್ಥಾಪನೆಗೆ ನಾವು ಬಾಬಾ ಮತ್ತು ನಾವೆಲ್ಲ ಆತ್ಮರಿ ನಾಟಕದ ಅವತರಿಸಿದ್ದೀವಿ. ಇದರ ಮೂಲ ಉದ್ದೇಶನೇ ಶಾಂತಿಯ ಸ್ಥಾಪನೆಯಾಗಿದೆ. ಅದಕ್ಕೆ ಶಾಂತಿನೇ ಮೂಲ ಮಂತ್ರ ಅಂತ ಹೇಳ್ತಾರೆ ಬಾಬಾ. ಈ ಮಾತು ನೀವಷ್ಟೇ ತಿಳ್ಕೊಂಡಿರಿ. ಶಾಂತಿ ಎಲ್ಲಿದೆ, ಶಾಂತಿಯ ಸ್ಥಾಪನೆ ಯಾರು ಮಾಡ್ತಾರೆ ಅನ್ನೋದು ನಿಮಗೇ ಗೊತ್ತು. ಜಗತ್ತಿನವ್ರಿಗೆ ಈ ವಿಷಯದಲ್ಲಿ ಏನೂ ಗೊತ್ತಿಲ್ಲಂತಾರೆ ಬಾಬಾ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಆಯೇ ಹೇ ಸಬ್ಕೋ ಸಾಥ್ ಮೇ ಲೇ ಜಾಯೆಂಗೆ. अपने टाइम पर हम भी ड्रामा अनुसार कर्मातीत अवस्था को पाएंगे, फिर विनाश हो जाएगा. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಬಾಬಾ ಬಂದಿರೋದೇ ತಮ್ಮ ಜೊತೆಯಲ್ಲಿ ಮಕ್ಕಳನ್ನು ಆತ್ಮರನ್ನು ಕರ್ಕೊಂಡು ಹೋಗೋದಕ್ಕಾಗಿ. ಅಪ್ನೆ ಟೈಮ್ ಪರ್ ಹಂಬಿ, ಬಾಬಾ ಹೇಳ್ತಾರೆ, ನೀವು ನಿಮ್ಮ ಸಮಯ ಅನುಸಾರ, ಡ್ರಾಮಾ ಅನುಸಾರ, ಸಮಯ ಅನುಸಾರ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೋತೀರಿ, ಆಗ ವಿನಾಶ ಆಗ್ತದೆ. ಅಂದರೆ ಪ್ರತಿಯೊಬ್ಬರ ಕರ್ಮಾತೀತ ಅವಸ್ಥೆಯ ಹಿಂದೆ ಡ್ರಾಮಾ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಇವ್ರು ಯಾಕಾಗಿಲ್ಲ, ಇವ್ರು ಇನ್ನೂ ಹೀಗೆ ಇದಾರಲ್ಲ, ಇವರಲ್ಲಿ ಇಷ್ಟ್ಯಾಕೆ ಕಮ್ಜೋರಿ ಅದ ಅಂತ ಬೇರೆಯವ್ರ ಬಗ್ಗೆ ವಿಚಾರ ಮಾಡುವ, ಗಮನ ಕೊಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಅವರವ್ರ ಸಮಯ ಅನುಸಾರ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ತಾರೆ, ಆಗ ವಿನಾಶ ಆಗ್ತದೆ. ಎದುರ ವಿನಾಶ? ಅಕ್ಷೋಹಿಣಿ ಸೇನೆ ರೂಪದಲ್ಲಿ ಅನಂತ ವಿಚಾರಗಳು, ವ್ಯರ್ಥ ಸಂಕಲ್ಪ, ಅಪವಿತ್ರ ಸಂಕಲ್ಪಗಳು ಮೈಂಡ್ ಒಳಗಿವೆಯಲ್ಲ, ಅವೆಲ್ಲವೂ ಏನಾಗ್ತವಂತಾರೆ ಬಾಬಾ, ಸಮಾಪ್ತ ಆಗಿ ಹೋಗ್ತವೆ. ಪುರುಷಾರ್ಥ ಬಹುತ್ ಕರ್ನಾ ಹೈ ಕಿ ಹಮ್ ಆತ್ಮ ಸತೋ ಪ್ರಧಾನ್ ಬನ್ ಜಾಯೆ. ಬಾಬಾ ನೆನಪಿಸ್ಕೊಡ್ತಿದ್ದಾರೆ, ಭಾಳ ಪುರುಷಾರ್ಥ ಮಾಡಬೇಕಾಗಿದೆ, ನಾವು ಆತ್ಮ ಸತೋ ಪ್ರಧಾನ ಆಗಬೇಕಿದೆಯಲ್ಲ. ಬಾಬಾ ಕಿ ಶ್ರೀಮತ್ ಪರ್ ಚಲ್ನ, ಶ್ರೀಮತ್ ಭಗವದ್ಗೀತಾ ಕೇತೆ ಹೇ ನಾ, ಕಿತನಿ ಬಡಿ ಮಹಿಮಾ ಹೈ. ಭಗವಂತನ ಶ್ರೀಮತ ಗೀತಾ ಅಂತ ಹೇಳಾಗ್ತದೆ, ಎಷ್ಟು ದೊಡ್ಡ ಮಹಿಮೆ ಇದೆ. ಅದಕ್ಕಾಗಿ ಮಕ್ಕಳು ಶ್ರೀಮತ್ ಅನುಸಾರ ನಡಿಬೇಕಿದೆ. ದೇವತಾओं की भी महिमा गाते, सर्वगुण संपन्न, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ್, ಡಬಲ್ ಅಹಿಂಸಕ್. ಹೀಗೆ ದೇವತೆಗಳೂ ಕೂಡ ಬಹಳ ಮಹಾನ್ ಮಹಿಮೆಗಳಿವೆ ಅಂತಾರೆ ಬಾಬಾ. ಬಾಬಾ ಈ ಆಕರ್ ಸಂಪೂರ್ಣ ಪಾವನ್ ಬನಾತೆ ಹೇ. ಶಿವ ಬಾಬಾರವರೇ ಬಂದು ಮಕ್ಕಳನ್ನು ಸಂಪೂರ್ಣ ಪಾವನರನ್ನಾಗಿ ಮಾಡ್ತಾರೆ. ಜಬ್ ಸಂಪೂರ್ಣ ಪತೀತ ದುನಿಯಾ ಬಂತಿ ಹೇ, ತಭಿ ಬಾಬಾ ಆಕರ್ ಸಂಪೂರ್ಣ ಪಾವನ್ ದುನಿಯಾ ಬನಾತೆ ಹೇ. ಈ ಜಗತ್ತು, ಈ ಜಗತ್ತಿನಲ್ಲಿರುವ ಹ್ಯೂಮನ್ ಮೈಂಡ್ಸ್ ಒಳಗೆ ಕೇವಲ ಎಲ್ಲರೊಳಗೂ ಯಾವಾಗ ನರಕದ ಅನುಭೂತಿ ಆಗ್ಲಿಕ್ಕೆ ಶುರುವಾಗ್ತದೋ, ಆಗ ಬಾಬಾ ಈ ಸೃಷ್ಟಿ ನಾಟಕದಲ್ಲಿ ಬಂದು
ಮತ್ತು ಸತ್ಯ ಜ್ಞಾನದ ಮೂಲಕ ಆತ್ಮಗಳನ್ನು ಜಾಗೃತ ಮಾಡ್ತಾರೆ, ಸತ್ಯ ಧರ್ಮದ ಶಾಂತಿಯ ಸ್ಥಾಪನೆಯನ್ನು ಮಾಡಿಸ್ತಾರೆ. ಬೇಹದ್ ಕಾ ಬಾಬಾ ಬೇಹದ್ ಕಾ ವರ್ಷ ದೇ ರಹೆ ಹೇ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡ್ತಾರೆ. ಶರೀರದ ಆಸ್ತಿ, ಕ್ಯಾರೆಕ್ಟರ್ನ ಆಸ್ತಿ ಏನಿದೆ ಹದ್ದಿನ ಆಸ್ತಿ. ಆತ್ಮಕ್ಕೇನು ಸಿಗ್ತದೆ ಬಾಬಾರವರಿಂದ, ಅದು ಬೇಹದ್ದಿನ ಆಸ್ತಿ. ಲಿಮಿಟ್ ಇಲ್ಲ. ಬೇಹದ್ ಕಿ ನಾಲೆಜ್ ಸುನಾ ರಹೆ ಹೇ. ಬಾಬಾ ಕೇವಲ ನಾಟಕದೊಳಗೆ ಇದು ಏನು ಇಲ್ಲಿರುವ ಸ್ಟೋರಿ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ, ಬೇಹದ್ದಿನ ನಾಲೆಜ್ ಬಾಬಾ ಕೊಡ್ತಿದ್ದಾರೆ. ತೋ ತ್ಯಾಗ್ ಭಿ ಬೇಹದ್ ಕಾ ಚಾಹಿಯೇನಾ. ಪರಮಾತ್ಮ ತಂದೆ ಬೇಹದ್ದಿನ ಜಗತ್ತಿಗೆ ಮಾಲೀಕ್ ಮಾಡ್ತಾರೆ, ಬೇಹದ್ದಿನ ಆಸ್ತಿ ಕೊಡ್ತಾರೆ, ಬೇಹದ್ದಿನ ನಾಲೆಜ್ ಹೇಳ್ತಿದ್ದಾರತ್ತಂದರೆ ನಿಮ್ಮ ತ್ಯಾಗನೂ ಕೂಡ ಬೇಹದ್ದಿನದಾಗಿರಬೇಕು. ಬೇಹದ್ದಿನ ತ್ಯಾಗ ಅಂದರೆ ಸನ್ಯಾಸಿಗಳ ಹಾಗೆ ಮನೆಯ ತ್ಯಾಗ, ಮಕ್ಕಳ ತ್ಯಾಗ, ಸಂಸಾರಿಕ ಜೀವನದ ತ್ಯಾಗ, ವಿಕಾರಗಳ ತ್ಯಾಗ ಏನು ಮಾಡಿರ್ತಾರೋ ಆ ಥರದ ತ್ಯಾಗ ಅಲ್ಲ. ಇಡೀ ಜಗತ್ತನ್ನೇ ಮರೆಯುವಂಥ ತ್ಯಾಗ ಮಾಡಿರಿ ಅಂತಾರೆ ಬಾಬಾ. ಜಗತ್ತೇನಿದೆ, ಒಂದು ಡ್ರಾಮಾ ಇದೆ, ಫಿಲಮ್ ಶೋ ಇದೆ, ಫಿಲ್ಮನ್ನು ಮರ್ತು ಬಿಡ್ರಿ. ನೀವು ಆಡಿಯನ್ಸ್ ಇದ್ದೀರಿ, ಆ್ಯಕ್ಟರ್ ಇದ್ದೀರಿ, ಫಿಲ್ಮಲ್ಲಿ ಏನು ನಡೆದಿದೆ ಅದನ್ನು ಮರೆತು ನಿಮ್ಮನ್ನು ನೀವು ನಾಟಕದಿಂದ, ಡ್ರಾಮಾದಿಂದ ಡಿಟ್ಯಾಚ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಇದು ಬೇಹದ್ದಿನ ತ್ಯಾಗ. तुम जानते हो कल्प पहले भी बाबा ने राजयोग सिखाया था. स्वराज्य अश्वमेध यज्ञ रचा था. फिर राजाई के लिए सत्युगी दुनिया जरूर चाहिए. ಬಾಬಾ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಕಲ್ಪದ ಮೊದಲು ಕೂಡ ಬಾಬಾ ಬಂದು ರಾಜಯೋಗವನ್ನು ಕಲಿಸಿದ್ರು. ರಾಜರಾಗೋ ಸಲುವಾಗಿ ಸ್ವಯಂ ಈ ದೇಹ ಸಹಿತ ಅಶ್ವಮೇಧ ಯಜ್ಞ ಅಂತಾರೆ ಬಾಬಾ. ಈ ಶರೀರವನ್ನು ಕೂಡ ಈ ಮಹಾಯಜ್ಞದಲ್ಲಿ ಅರ್ಪಣೆ ಮಾಡುವಂಥ ಯಜ್ಞ ಇದು. ಆಗ ನಿಮಗೆ ಸತ್ಯುಗದ ರಾಜಾಯಿ ಜಗತ್ತು ಸಿಗ್ತದೆ. गीता का पाठ भी 7 दिन रखते हैं ना, 7 दिन तुमको भी भट्टी में पढ़ना. ಹೇಗೆ ಗೀತಾ ಪಾಠ ಇರ್ತವ, ಗೀತಾ ಪಾಠವನ್ನು 7 ದಿನ ಮನೆಯಲ್ಲಿ ವಿಶೇಷ ಓದಿಸಲಾಗ್ತದೆ. ಅದೇ ರೀತಿ ತಾವು ಮಕ್ಕಳು ಕೂಡ 7 ದಿನದ ಭಟ್ಟಿಯನ್ನು ಮಾಡಬೇಕಂತಾರೆ ಬಾಬಾ. अपने को आत्मा समझ बाबा को याद करने से सारा खिचड़ा निकल जाएगा. 7 ದಿವಸದ ಭಟ್ಟಿ ಅಂದರೆ ಬಾಬಾ ಹೇಳ್ತಾರೆ, ಸಮಯ ತೆಗೆದು ಪೂರಾ ಸೋಲ್ ಕಾನ್ಷಿಯಸ್ಸಲ್ಲಿರುವಂತಹ ಅಭ್ಯಾಸ ಮಾಡಿರಿ. ಅವಾಗ ನಿಮ್ಮೊಳಗಡೆ ಇರುವಂಥ ಎಲ್ಲ ಕೊಳಕು ಕಿತ್ತು ಹೋಗ್ತದೆ. ಆಧಾ ಕಲ್ಪ್ ಕಿ ಗಂದಿ ಬಿಮಾರಿ ದೇಹ ಅಭಿಮಾನ್ ಕಿ ಹೇನಾ ವಹ ನಿಕಾಲ್ನಿ ಹೇನಾ. ಬಾಬಾ ಅಂತಾರೆ, ಭಾಳ ವಿಶೇಷ ಅಂಡರ್ಲೈನ್, ಪಂಚವಿಕಾರಗಳು ಯಾಕೆ ಪ್ರವೇಶ ಆದವು ಅಂತಂದರೆ ಪಂಚವಿಕಾರಗಳ ದ್ವಾರನೇ ದೇಹಾಭಿಮಾನ ಅಂದರೆ ನಾ ಆತ್ಮ ಆಗಿದ್ದೀನಿ ಅನ್ನುವ ಮೂಲ ಸತ್ಯವನ್ನು ಮರೆತು, ನಾನು ಅಂದರೆ ವ್ಯಕ್ತಿ, ನಾನಂದ್ರೆ ದೇಹ, ನಾನಂದ್ರೆ ಮನುಷ್ಯ, ನಾನು ಅಂತಂದ್ರೆ ಪ್ರಾಣಿ, ನಾನು ಅಂತಂದ್ರೆ ಅಪ್ಪ ಅವ್ವ, ನಾನು ಅಂದ್ರೆ ಮಕ್ಕಳು ಅಂತ ಏನು ತಿಳ್ಕೊಂಡ್ವಿ, ಮೂಲ ಇದೇ ದೇಹವಾನ್ ಅಂತಾರೆ. ಇದರಿಂದಲೇ ಪಂಚವಿಕಾರಗಳು ಉತ್ಪತ್ತಿಯಾಗಿವೆ. ಇದು ಭಾಳ ದೊಡ್ಡ ಹಳಿ ರೋಗ ಅಂತಾರೆ ಬಾಬಾ, ಕ್ರೋನಿಕ್ ಡಿಸೀಜ್ ಅದ ಇದು. ಅದಕ್ಕೆ ಇದು ಹೋಗಬೇಕಲ್ಲ, ಇದು ಹೋಗುವಂಥ ಪುರುಷಾರ್ಥ ಮಾಡಬೇಕು. ಯಾಕಂದರೆ ಮಕ್ಕಳಲ್ಲಿ ಇದು ಭಾಳ ಡೀಪ್ ಲೆವೆಲ್ ಒಳಗದ. 7 रोज का कोर्स कोई बड़ा थोड़ी, किसको सेकेंड में भी तीर लग सकता, देरी से आने वाले आगे जा सकते. 7 ದಿವಸದ್ದು 7 ದಿನ ಏನು ಭಾಳ ದೊಡ್ಡ ಮಾತೇನಂತಾರೆ ಬಾಬಾ. ಕೆಲವರಿಗೆ 7 ದಿವಸದ ಕೋರ್ಸ್ನು ಕೆಲವರಿಗೆ ತಿಳಿಯುವುದಿಲ್ಲ, ಕೆಲವರಿಗೆ ಸೆಕೆಂಡ್ ಒಳಗೆ ತಿಳಿತದ. ಇನ್ನೂ ಯಜ್ಞದಲ್ಲಿ ಲೇಟಾಗಿ ಜ್ಞಾನ ಮಾರ್ಗದಲ್ಲಿ ನಡಿಲಿಕ್ಕೆ ಬರ್ತಿದ್ದಾರೆ ಹೊಸ ಮಕ್ಕಳು. ಅವರು ಎಷ್ಟು ಲೇಟ್ ಆದರೂ ಕೂಡ ಕೆಲವರು ಬಹಳ ಬೇಗನೆ ಸೋಲ್ ಕಾನ್ಷಿಯಸ್ಸಿಗೆ ಬಂದುಬಿಡ್ತಾರೆ, ಆತ್ಮ ಜಾಗೃತಿ ಆಗಿಬಿಡ್ತದ. ಕೆಹೆಂಗೆ ಹಮ್ ರೇಸ್ ಕರ್ ಬಾಬಾ ಸೆ ವರ್ಷ ಲೇಂಗೆ. ಲೇಟ್ ಮಾಡಿ ಬಂದ ಮಕ್ಕಳು ಹೇಳ್ತಾರೆ, ನಾವು ರೇಸ್ ಮಾಡಿ ಬಾಬಾರವ್ರ ಮೂಲಕ ಆಸ್ತಿ ತಗೊಳ್ತೀವಿ ಅಂತ. ಕೈ ತೋ ಪುರಾನೋ ಸೇ ಬಿ ತೀಕೆ ಚಲೆ ಜಾತೆ ಹೇ ಅಂಡರ್ಲೈನ್. ಎಷ್ಟು ಹೊಸ ಮಕ್ಕಳು ಎಷ್ಟು ಲೇಟಾಗಿ ಜ್ಞಾನದಲ್ಲಿ ಬಂದರೂ ಕೂಡ ಬಾಬಾರವರು ಹೇಳ್ತಾರೆ, ಅವರು ಬಹಳ ಚೆನ್ನಾಗಿ ಜ್ಞಾನ ತಿಳ್ಕೊಂಡಂದರೆ ತುರಂತ್ ಸೋಲ್ ಕಾನ್ಷಿಯಸ್ಸಿಗೆ ಬಂದು ತಮ್ಮನ್ನು ಪರಿವರ್ತನೆ ಮಾಡಿಕೊಂಡು ಜಾಗೃತ ಮಾಡಿಕೊಂಡು ಬಹಳ ಹಳವರಿಗಿಂತ ಮುಂದೆ ಹೋದವ್ರು ಅದಾರೆ ಅಂತಾರೆ ಬಾಬಾ. ಕ್ಯೂಂಕಿ ಅಚ್ಚಿ ಪಾಯಿಂಟ್ಸ್ ತಯಾರು
ಮಾಲ್ ಮಿಲ್ತಾ ಹೇನಾ, ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ತಯಾರಾಗಿ ಸಿಗ್ತಾ ಇದೆ. ಜ್ಞಾನದ ಮಟೀರಿಯಲ್ ಬಹಳಷ್ಟಿದೆ. ಆದರೆ ಯಾರು ಅದನ್ನು ಪ್ರಾಕ್ಟಿಕಲ್ನಲ್ಲಿ ಸ್ವರೂಪದಲ್ಲಿ ತೊಗೊಂಡು ಬಂದುಬಿಡ್ತಾರೆ, ಅವರು ಭಾಳ ಫಾಸ್ಟಾಗಿ ಈ ಜ್ಞಾನ ಮಾರ್ಗದಲ್ಲಿ ಭಾಳ ಮುಂದೆ ಹೋಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಜಿತ್ನಾ ಬಾಬಾ ಕೋ ಯಾದ್ ಕರೆಂಗೆ ಉತ್ನಾ ಕರ್ಮಾತೀತ್ ಬನ್ ಊಂಚ್ ಪದ್ ಪಾಯಂಗೆ. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಬಾಬಾ ನೆನಪು ಮಾಡ್ತೀರಿ ಅಷ್ಟು ವಿಕರ್ಮಗಳ ಮೇಲೆ ವಿಜಯ ಆಗ್ತೀರಿ, ಶ್ರೇಷ್ಠ ಪದವಿ ಪಡಿತೀರಿ. ಬಾಕಿ ಫಾಲ್ತು ಬಾತೆ ಸುನ್ ಅಪ್ನಾ ಮಾತಾ ಖರಾಬ್ ನಹಿ ಕರ್ನಾ. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಮಕ್ಕಳೇ ಫಾಲ್ತು ಮಾತಾಡಿ ನಿಮ್ಮ ತಲೆ ಕೆಡಿಸ್ಕೊಳ್ಬೇಡ್ರಿ ಅಂತ. ಫಾಲ್ತು ಮಾತಾಡಿ ಫಾಲ್ತು ಮಾತು ಕೇಳಿ ಅಂದರೆ ಅದು ವಿಡಿಯೋ ಆಗಿರ್ಬೋದು, ಅಥವಾ ಮೊಬೈಲ್ನ ಮೂಲಕವೇ ಇರ್ಬೋದು, ಟಿ ವಿ ಮೂಲಕ ಇರ್ಬೋದು, ಅಥವಾ ಯಾರ್ದಾದ್ರೂ ವ್ಯಕ್ತಿಯ ಡ್ರಾಮಾದ ಮಾತುಗಳಿರ್ಬೋದು. ಅದನ್ನೇನು ಕೇಳ್ತೀರಂತಾರೆ ಬಾಬಾ, ಸತ್ತು ಹೋದ ಸ್ಟೋರಿ ಬಗ್ಗೆ ಚಿಂತನೆ ಮಾಡೋದು ಅಂತಂದ್ರೆ ನಮ್ಮ ಶ್ರೇಷ್ಠ ಪದವಿಯಿಂದ ವಂಚಿತ ಆಗೋದು, ಆತ್ಮ ಸೋಲ್ ಕಾನ್ಷಿಯಸ್ಸಿಂದ ದೂರ ಆಗೋದಾಗಿದೆ, ನನ್ನಿಂದ ನಾನೇ ದೂರ ಆಗಿಬಿಡ್ತೀನಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಫಾಲ್ತು ಮಾತನ್ನು ಕೇಳಿ ನಿಮ್ಮ ತಲೆ ಕೆಡಿಸ್ಕೊಳ್ಬೇಡ್ರಿ. ಸಬ್ ಬಾತೋं से एक बात मुख्य है, उनको ही बोलो. ಬಾಬಾ ಹೇಳ್ತಾರೆ, ಎಲ್ಲ ಮಾತಿನೊಳಗೆ ಒಂದೇ ಮಾತು ಮುಖ್ಯ ಇದೆ, ಬಾಬಾ ನೆನಪು ಮಾಡೋದು, ಅದನ್ನು ಮರಿಬೇಡ್ರಿ. ಕೋಯಿ ಸಾಥ್ ಟೈಮ್ ವೇಸ್ಟ್ ನ ಕರೋ. ಯಾರ ಜೊತೆಗೂ ಯಾವುದೇ ವಿಷಯಕ್ಕೆ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡ್ರಿ ಅಂತಾರೆ ಬಾಬಾ. ತುಮ್ಹಾರಾ ಟೈಮ್ ಬಹುತ್ ವ್ಯಾಲ್ಯೂಬಲ್ ಹೇ. ಅಂಡರ್ಲೈನ್ ಈ ಸಂಗಮ ಯುಗದ ಏನು ಆತ್ಮ ಬಾಡಿ ಕಾನ್ಷಿಯಸ್ಸಿಗೆ ಬಂದಿದೆ, ಇದನ್ನು ಸೋಲ್ ಕಾನ್ಷಿಯಸ್ಸಿಗೆ ಸಂಪೂರ್ಣ ಕಂಪ್ಲೀಟ್ ಟ್ರಾನ್ಸ್ಫರ್ ಮಾಡೋ ಸಲುವಾಗಿ ಬಹಳಷ್ಟು ತಮ್ಮ ಸಮಯವನ್ನು ಶಕ್ತಿಯನ್ನು ಇದರಲ್ಲಿ ತೊಡಗಿಸ್ಕೋಬೇಕಾಗಿದೆ. ಅದಕ್ಕಾಗಿ ಈ ಸಮಯ ಬಹಳ ಅಮೂಲ್ಯ ಆಗಿದೆ, ಅದಕ್ಕೆ ಎಂದೂ ಸಮಯವನ್ನು ವ್ಯರ್ಥ ಕಳಿಬೇಡ್ರಿ. ತುಫಾನೋ ಸೇ ಡರ್ನಾ ನಹಿ. ಬಿರುಗಾಳಿಗೆಂದೂ ಹೆದರಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಬಿರುಗಾಳಿ ಅಂದರೆ ಅನೇಕ ವಿಚಾರಗಳು, ಮಾಯಾ ಮೈಂಡ್ ಒಳಗೆ ಅನೇಕ ವಿಚಾರ, ಅನೇಕ ಪ್ರಕಾರದ ಬಿರುಗಾಳಿಗಳು ಹೇಳ್ತಿರ್ತಾವ ವಿಚಾರಗಳು. ಅದಕ್ಕೆ ಬಾಬಾ ಹೇಳ್ತಾರೆ, ಹೆದರಬೇಡ್ರಿ ನೀವು. ಯಾಕಂದರೆ ನಾನು ವಿಚಾರ ಅಲ್ಲ, ನಾನು ಭಾವನಾನೂ ಅಲ್ಲ, ನಾನು ಆತ್ಮ ಇದ್ದೀನಿ, ನಿರಾಕಾರ ಆತ್ಮ ಇದ್ದೀನಿ. ಎಲ್ಲಿ ವಿಚಾರ ನಡೀತಾ ಇದೆ, ಇದು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಸ್ಟೋರಿ ಒಳಗೆ ಮೈಂಡ್ ಒಳಗೆ ವಿಚಾರ ಬರ್ತಾ ಇದೆ. ಆದರೆ ನನ್ನ ಈ ಮನಸ್ಸನ್ನು ಪ್ರಧಾನ ಮಾಡಬೇಕಾಗಿದೆ. ಥಾಟ್ಸ್ ನಾನಲ್ಲ ಅಂದಮೇಲೆ ಅದಕ್ಕೆ ಹೆದರಬೇಡ್ರಿ ಅಂತಾರೆ ಬಾಬಾ. ಬಹುತ್ ತಕ್ಲೀಫ್ ಆಯೇಗಿ, ಘಾಟಾ ಪಡೇಗಾ, ಇನ್ನೂ ಭಾಳ ಕಷ್ಟಗಳು ಬರುವೆ ಅಂತಾರೆ ಬಾಬಾ. ಭಾಳಷ್ಟು ನುಕ್ಸಾನೂ ಆಗಲಿದೆ. ಪರಂತು ಬಾಬಾ ಕಿ ಯಾದ್ ಕಭಿ ನಹಿ ಭೂಲ್ನಿ ಹೇ. ಬಾಬಾರ ನೆನಪೆಂದಿಗೂ ಮರಿಬೇಡ್ರಿ. ಯಾದ್ ಸೆ ಹಿ ಪಾವನ್ ಬನ್ನ, ಪುರುಷಾರ್ಥ ಕರ ಊಂಚ ಪದ ಪಾನ. ನೆನಪಿನಿಂದೆ ಪಾವನರಾಗಬೇಕು, ಶ್ರೇಷ್ಠ ಪದವಿ ಪಡಿಬೇಕು. ಯ ಬಾಬಾ ಬೂಢಾ ಇತ್ನಾ ಊಂಚ ಪದ ಪಾತೆ, ಹಮ್ ಕ್ಯೂ ನಹಿ ಬನೆಂಗೆ. ಅಂಡರ್ಲೈನ್, ವಿಶೇಷ ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಇಂಥ ಮುದುಕ 92ರ ವಯಸ್ಸಿನಲ್ಲೂ ಬಾಬಾ ಸಂಪೂರ್ಣ ಪುರುಷಾರ್ಥಿ ಇದ್ದರು, ಅರ್ಥಾತ್ ಪರಿಶ್ರಮಿ ಆಗಿದ್ದರು. ಅಂಥ ಬಾಬಾ ನಂಬರ್ 1ಗೆ ಹೋಗ್ತಾರಂದ್ರೆ ನಮಗೆ ಯಾಕಾಗೋದಿಲ್ಲ? ಕ್ಯಾರೆಕ್ಟರ್ನ ವಿಷಯದೊಳಗೆ ಆತ್ಮ ಅವರಲ್ಲಿ ಇಷ್ಟು ಇಚ್ಛಾ ಇತ್ತು, ಬ್ರಹ್ಮ ಬಾಬಾರವರಲ್ಲಿ ತಮ್ಮನ್ನು ಮೂಲ ಸ್ಥಿತಿಗೆ ಒಯ್ಯುವ ಸಲುವಾಗಿ, ಸಮಾನ ಆಗುವ ಸಲುವಾಗಿ ಏನು ಪುರುಷಾರ್ಥ ಮಾಡಿದರು, ಅಂಥ ಬೂಢಾ ಬಾಬಾ ಮಾಡಿದಾರ, ನಮ್ಮ ಕಡೆ ಯಾಕಾಗೋದಿಲ್ಲ ಅಂತ ನಿಮಗೆ ನೀವನೇ प्रतिज्ञा ಮಾಡಿರಂತಾರೆ ಬಾಬಾ. यह भी पढ़ाई है ना तुमको, इसमें कुछ भी किताब आदि उठाने की दरकार नहीं. बुद्धि में सारी कहानी है. ಎಲ್ಲ ಕಥೆ ನಮ್ಮ ಸ್ಟೋರಿ ಬುದ್ಧಿಯಲ್ಲೇ ಇದೆ. ಕಿತ್ನಿ ಚೋಟಿ ಕಹಾನಿ, ಸೆಕೆಂಡ್ ಕಿ ಬಾತ್. ಹಂಗೆ ನೋಡಿದ್ರೆ ಒಂದೇ ಸೆಕೆಂಡಿನ ಮಾತು, ಜೀವನ್ ಮುಕ್ತಿ ಸೆಕೆಂಡ್ ಮೇ ಮಿಲ್ತಿ ಹೇ ನಾ. ಮೂಲ ಬಾತ್ ಹೇ ಬಾಬಾಕು ಯಾದ್ ಕರ್ನ. ಇಲ್ಲಿ ಮುಖ್ಯ ಮಾತಾಗಿದೆ, ಪರಮಾತ್ಮ ತಂದೆಯನ್ನು ಪ್ರೇಮದಿಂದ ನೆನಪು ಮಾಡೋದಾಗಿದೆ. ಇಂದಿನ ಮುರಳಿಯ ಮುಖ್ಯ ಪಾಯಿಂಟ್ಸ್. ये समय बहुत वैल्यूबल है, इसे फालतू की बातों में गंवाना नहीं है. ಈ ಸಮಯ ಬಹಳ ಅಮೂಲ್ಯ ಆಗಿದೆ, ಇದನ್ನು ವ್ಯರ್ಥದ ಮಾತುಗಳೊಳಗೆ ಸಮಯವನ್ನು ಕಳಿಬಾರ್ದು ಅಂತಾರೆ ಬಾಬಾ. ಅಂದರೆ ನಾವು ಮಾತಾಡೋದಿರಲಿ, ಏನೇ ಶಾರೀರಿಕ ಕರ್ಮ ಮಾಡೋದಾಗಲಿ ಅಥವಾ ಏನೇ ಒಂದು ಮಾಡೋದಾಗಲಿ, ಅದರಲ್ಲಿ ಪ್ರತಿಯೊಂದರಲ್ಲೂ ಸೋಲ್ ಕಾನ್ಷಿಯಸ್ನ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೇಕಾಗಿದೆ. ನನ್ನ ಸಮಯ ಸಫಲ್ ಮಾಡ್ಕೊಳ್ತಿದ್ದೀನೇನು. ಕ್ಯಾರೆಕ್ಟರ್ ಮೂಲಕ ಭಲೆ ತೋಟದಲ್ಲಿ ಕೆಲಸ ಮಾಡೋದೇ ಇರ್ಬೋದು, ಡ್ಯೂಟಿ ಮಾಡೋದೇ ಇರ್ಬೋದು, ಏನೇ ಇರಲಿ, ಆದರೆ ಇದು ಮೈಂಡ್ ಏನು ನೆನಪು ಮಾಡ್ತಿದೆ, ಯಾವ ಮಾತಿನಲ್ಲಿ ಸಿಕ್ಕಾಕೊಂಡಿದೆ ಅನ್ನುವ ಅಟೆನ್ಷನ್ ಕೊಡಲೇಬೇಕು.
ಯಾಕೆಂದರೆ ಸಂಗಮಯುಗದ ಸಮಯ ಭಾಳ ಭಾಳ ಅಮೂಲ್ಯ ಆಗಿದೆ. ಸೋಲ್ ಕಾನ್ಷಿಯಸ್ಸಿಗೆ ಪರಮ ಅವಸ್ಥೆ ಅನುಭವ ಮಾಡೋ ಸಲುವಾಗಿ ನಾವು ಅಟೆನ್ಷನನ್ನು ಕೊಡಬೇಕಾಗಿದೆ. ಅದಕ್ಕೆ ವ್ಯರ್ಥ ವಿಚಾರದಲ್ಲಿ ಸಮಯ ಕಳಿಬೇಡ್ರಿ ಅಂತಾರೆ ಬಾಬಾ. ಕಿತನೆ ಭಿ ತೂಫಾನ್ ಆಯೆ ಘಾಟಾ ಪಡೆ ಲೇಕಿನ್ ಬಾಬಾ ಕಿ ಯಾದ್ ಮೇ ರೆಹನಾ ಹೈ. ಎಷ್ಟೇ ಮನಸ್ಸಿನಲ್ಲಿ ವ್ಯರ್ಥ ವಿಚಾರಗಳು, ಬಿರುಗಾಳಿಗಳು, ಅನೇಕ ಹಳೆಯ ನೆಗೆಟಿವ್ ಸ್ಮೃತಿಗಳು ಏನೇ ಬರಲಿ, ಮತ್ತು ಏನೇ ತಮ್ಮ ಜೀವನದಲ್ಲಿ ಕ್ಯಾರೆಕ್ಟರ್ ಒಳಗೆ ನುಕ್ಸಾನ್ ಆಗಲಿ, ಹಾನಿ ಆಗಲಿ, ಆದರೆ ಬಾಬಾ ನೆನಪಲ್ಲೇ ಇರಬೇಕಂತಾರೆ ಬಾಬಾ. ಯಾಕಂದರೆ ಹಾನಿ ಆಗ್ತಾ ಇರೋದು ಡ್ರಾಮಾದೊಳಗೆ. ಆತ್ಮದ್ದಂತೂ ಯಾರೂ ಏನೂ ಕೆಡಿಸ್ಲಿಕ್ಕೆ, ಕಸ್ಕೊಳ್ಳಿಕ್ಕೆ, ಹಾನಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ನಿರಾಕಾರ ಆತ್ಮ ಇದ್ದೀನಿ. ನಾನು ನಿರಂತರ ನನ್ನ ಸ್ಮೃತಿಯನ್ನು ಬಾಪ್ ಸಮಾನ ಮಾಡ್ಕೊಳ್ಬೇಕಾಗಿದೆ. ಅಂದಮೇಲೆ ಏನೇ ನುಕ್ಸಾನ್ ಆಗಲಿ ಡ್ರಾಮಾದಲ್ಲಿ, ಏನೇ ಇಲ್ಲಿ ಹಾನಿ ಆಗಲಿ, ಏನೇ ಘಟನೆ ಘಟಿಸಲಿ, ಬಾಬಾ ಹೇಳ್ತಾರೆ ಆ ಕಡೆಗೆ ಲಕ್ಷ್ಯ ಕೊಡಬೇಡ್ರಿ. ಕೇವಲ ನಿಮ್ಮ ಲಕ್ಷ್ಯ ಬಾಬಾ ನೆನಪು ಮಾಡೋದೇ ಇರಲಿ. ಸೆಕೆಂಡ್ ಪಾಯಿಂಟ್, ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ನೆ ಕಾ ಹಿ ಚಿಂತನ್ ಕರ್ನಾ ಹೇ. ಯಾವತ್ತಿಗೂ ತನ್ನನ್ನು ಅಂದರೆ ಆತ್ಮದ ಮನಸ್ಸು ಯಾವುದು ತಮೋ ಪ್ರಧಾನ್ ಸ್ಮೃತಿಯಿಂದ ತುಂಬಿದೆ, ತನಗೆ ತಾನು ದೇಹ, ತನಗೆ ತಾನು ವ್ಯಕ್ತಿ, ಇನ್ಚಾರ್ಜ್, ಬಾಸ್ ಅಂತ ತಿಳ್ಕೊಂಡಿದೆ, ಇದು ತಮೋ ಪ್ರಧಾನತೆ. ರಾವಣನ ಪ್ರಾಪರ್ಟಿ, ರಾವಣನ ಪೊಸಿಷನ್ಗಳನ್ನು ಇದು ನನ್ನ ಪೊಸಿಷನ್ ಅಂತ ತಿಳ್ಕೊಂಡಿದೆಯಲ್ಲ, ಇದೇ ತಮೋ ಪ್ರಧಾನತೆ. ಈ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುವ ಚಿಂತನವೇ ನಡೀತಿರ್ಬೇಕು. ಅವ್ರ ಕೊಯ್ ಚಿಂತನ ನ ಚಲೆ, ಬೇರೆ ಯಾವ ವಿಚಾರ, ಮನಿ ಹ್ಯಾಂಗೆ ಕಟ್ಟಿಸ್ಬೇಕು, ಹ್ಯಾಂಗೆ ಇದಕ್ಕೆ ಡೆಕೋರೇಟ್ ಮಾಡಬೇಕು, ಫಂಕ್ಷನ್ ಹ್ಯಾಂಗೆ ಮಾಡಬೇಕು, ಬಾಬಾ ಹೇಳ್ತಾರೆ ಇದು ಕೂಡ ಜರೂರತ್ತಿಲ್ಲ. ಕೇವಲ ಆತ್ಮ ಮೂಲ ಅವಸ್ಥೆ ಹೆಂಗೆ ತಲುಪಬೇಕು, ಎಲ್ಲ ಡ್ರಾಮಾದ ನೆನಪಿನಿಂದ ಹೆಂಗೆ ಡಿಟ್ಯಾಚ್ ಆಗಬೇಕು, ನಾನು ಎಲ್ಲವನ್ನ ಮಾಡ್ತಾನೂ ಕೂಡ ಕಮಲ ಪುಷ್ಪ ಸಮಾನ ಹೆಂಗಿರಬೇಕು, ಈ ಬುದ್ಧಿಯನ್ನು ಪವಿತ್ರ ಹೆಂಗೆ ಉಳಿಸ್ಕೋಬೇಕು, ಇದೇ ವಿಚಾರ ಇರಬೇಕೆ ಹೊರತಾಗಿ ಬೇರೆ ಯಾವ ವಿಚಾರ ಮಾಡೋ ಜರೂರತ್ತೇ ಇಲ್ಲ. ಯಾಕೆ ಜರೂರತ್ತಿಲ್ಲ ಅಂದರೆ ಇದು ಮಾಡಲ್ಪಟ್ಟ ಡ್ರಾಮಾ ಇದೆ. ನಾವು ಕಟ್ಪುತ್ಲಿ ಇದ್ದೀವಿ, ಗೊಂಬೆಗಳಿದ್ದೀವಿ. ಡ್ರಾಮಾ ನಮ್ಮ ಮೂಲಕ ನಾಟಕ ಮಾಡಿಸ್ತಿದೆ, ಡೈಲಾಗ್ ಹೇಳಿಸ್ತಿದೆ, ಶೋ ನಡೀತಾ ಇದೆ, ಫಿಲ್ಮ್ ಪ್ಲೇ ಆಗ್ತಾ ಇದೆ. ಬಾಕಿ ಅದು ಯಾವುದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಸ್ವಚಿಂತನೆ, ಆತ್ಮದ ಶ್ರೇಷ್ಠ ಸ್ಥಿತಿಗೆ ತೊಗೊಂಡು ಹೋಗುವ ಚಿಂತನೆ ಮಾತ್ರ ಮಕ್ಕಳಲ್ಲಿ ನಡಿಬೇಕಂತಾರೆ ಬಾಬಾ. हम सोहम की छोटी सी कहानी बहुत युक्ति से समझनी और समझानी है. ನಾನೇ ಆತ್ಮ ಶ್ರೀ ವಿಷ್ಣುವಿನ ರೋಲ್ ಪ್ಲೇ ಮಾಡಿದೆ, ಶ್ರೀ ನಾರಾಯಣನ ರೂಪದಲ್ಲಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನಾನೇ ಆತ್ಮ ಕ್ಷತ್ರಿಯ ರೋಲ್ ಪ್ಲೇ ಮಾಡಿದ್ದೀನಿ. ನಾನೇ ಆತ್ಮ ವೈಶ್ಯ ಶೂದ್ರ ರೋಲ್ ಪ್ಲೇ ಮಾಡ್ತಾ ಬಂದಿದ್ದೀನಿ. ವಾಪಸ್ ನಾನೇ ಆತ್ಮ ಶ್ರೀ ನಾರಾಯಣನ ರೋಲ್, ಶ್ರೀಕೃಷ್ಣನ ರೋಲ್ ಪ್ಲೇ ಮಾಡಲಿಕ್ಕೆ ನಾನು ತಯಾರಿ ಮಾಡ್ಕೊಳ್ತಿದ್ದೀನಿ. ಇದೊಂದು ಸಣ್ಣ ಕತೆ ಅಂತಾರೆ ಬಾಬಾ. ಅಂದರೆ ಡ್ರಾಮಾ ದೊಡ್ಡ ಸ್ಟೋರಿ ಇದೆ, ಆದರೆ ಸಣ್ಣ ಸ್ಟೋರಿ ಅಂತಾರೆ. ಇದರಲ್ಲಿ ನಂದು ವೈಯಕ್ತಿಕ ಸ್ಟೋರಿ ಇದೆ, ಆದರೆ ಪ್ರತಿಯೊಬ್ಬರ ವೈಯಕ್ತಿಕ ಸ್ಟೋರಿ ಚಿಕ್ಕದಿದೆ ಅಂತಾರೆ ಬಾಬಾ. ಅಂದಮೇಲೆ ಭಾಳ ಯುಕ್ತಿಯಿಂದ ನೀವು ತಿಳ್ಕೋಬೇಕು, ಬೇರೆಯವರಿಗೂ ತಿಳಿಸ್ಬೇಕಿದೆ. वरदान मगन अवस्था के अनुभव द्वारा माया को अपना भक्त बनाने वाले माया जीत भव. ಮಗ್ನ ಅವಸ್ಥೆಯ ಅನುಭವದ ಮೂಲಕ ಮಾಯೆಯನ್ನು ತಮ್ಮ ಭಕ್ತನನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾ जीत भव. मग्न अवस्था का अनुभव करने के लिए अपने अनेक टाइटल व स्वरूप, अनेक गुणों के श्रृंगार, अनेक प्रकार के खुशी की, रूहानी नशे की, रचता और रचना के विस्तार की पॉइंट्स, प्राप्तियों की पॉइंट्स स्मृति में रखो. जो आपकी पसंदी हो उस पर मगन करो तो मग्न अवस्था सहज अनुभव होगी. अंडरलाइन. कितनी सुंदर बातें. ಬಾಬಾ ಎಷ್ಟು ಸುಂದರವಾಗಿ ನಮ್ಮ ಮೂಲ ಸ್ವರೂಪದ ಟೈಟಲ್ಗಳನ್ನು, ಸ್ಮೃತಿಗಳನ್ನು, ಗುಣಗಳನ್ನು, ಶಕ್ತಿಗಳನ್ನು ಸ್ಮೃತಿ ಕೊಡಿಸ್ತಿದ್ದಾರೆ. ಬಾಬಾ ಹೇಳ್ತಾರೆ ಮಗ್ನ ಅವಸ್ಥೆ ಬರಬೇಕಂದ್ರೆ, ಮಗ್ನ ಅವಸ್ಥೆ ಅಂದರೆ ನಾವು ಕ್ಯಾರೆಕ್ಟರ್ ಒಳಗೆ ನೋಡ್ತೀವಿ ಮಹಾವೀರ ಮತ್ತು ಮಹಾತ್ಮ ಬುದ್ಧ ತಪಸ್ಸಿನಲ್ಲಿ ಕುಂತಿರೋದು, ಎಷ್ಟು ತಮ್ಮೊಳಗೆ ಲೀನಾಗಿರುವಂಥ ಅವಸ್ಥೆ ನೋಡ್ತೀವಿ. ಬ್ರಹ್ಮ ಬಾಬಾರವ್ರದ್ದು, ಮಮ್ಮಾರವ್ರದ್ದು ನೋಡಿದರೆ ಎಷ್ಟು ಮಗ್ನ ಅವಸ್ಥೆಯ ಕಾಣಿಸ್ತದ ಕ್ಯಾರೆಕ್ಟರ್ ಒಳಗೆ.
ಹಾಗೆ ಆತ್ಮನ ಮೈಂಡ್ ತನ್ನ ಮೂಲ ಆತ್ಮಸ್ಥಿತಿಯೊಳಗೆ ಅಥವಾ ಪರಮಾತ್ಮ ತಂದೆಯ ನೆನಪಿನೊಳಗೆ ಈ ರೀತಿ ಮಗ್ನ ಆಗಬೇಕು, ಈ ರೀತಿ ಮುಳುಗಿ ಬಿಡಬೇಕು, ಲವ್ಲೀನ್ ಆಗ್ಬೇಕಂತಾರೆ ಬಾಬಾ. ಈ ರೀತಿ ಆಗಬೇಕಲ್ಲ, ಅದಕ್ಕಾಗಿ ಏನು ಮಾಡಬೇಕು? ಅದಕ್ಕಾಗಿ ಇದು ಮೈಂಡ್ ಎಲ್ಲೆಲ್ಲಿ ಹೋಗ್ತದ, ಎಲ್ಲಿ ಏನು ಖಾಲಿ, ತನ್ನ ಮೈಂಡ್ ಖಾಲಿ ಇದೆ ತುಂಬ್ಕೊಳ್ಳಿಕ್ಕೆ ವ್ಯಕ್ತಿ ಹತ್ರ, ವಸ್ತುವಿನ ಹತ್ರ, ಸಂಬಂಧಗಳಲ್ಲಿ ಅಲ್ದಾಡ್ತಾ ಇರ್ತದೆ, ಇದು ಬೇಕು ಬೇಕು ಅಂತ. ಇದಕ್ಕೇನು ನೆನಪಿಸ್ಕೊಡ್ರಿ? ಮೈಂಡಿಗೆ ಏನಾದರೂ ಬೇಕು, ಪ್ರಾಪ್ತಿ ಬೇಕು, ಏನಾದರೂ ಲಾಭ ಆಗಬೇಕು. ಈ ರೀತಿ ಮಾಯೆ ಮೈಂಡಿಗೆ ಟ್ರೈನಿಂಗ್ ಮಾಡಿದೆ, ಏನಾದರೂ ಲಾಭ ಇದ್ರೆ ಮಾಡಬೇಕು ಅಂತ. ಅದಕ್ಕೆ ಶಿವಬಾಬನು ಕೂಡ ನೆನಪಿಸ್ಕೊಡಿಸ್ತಿದ್ದಾರೆ, ಸ್ಮೃತಿ ಕೊಡಿಸ್ತಿದ್ದಾರೆ. ಮಕ್ಕಳೇ, ಇದು ಮೈಂಡಿಗೆ ನೆನಪು ಕೊಡಿಸ್ರಿ. ಏನಂತ? ಟೈಟಲ್ಸ್ಗಳು, ನಾನು ಮಾಸ್ಟರ್, ಸರ್ವಶಕ್ತಿವಾನ್ ಆತ್ಮ ಇದ್ದೀನಿ ಅನ್ನುವಂತಹ ಅನೇಕ ಟೈಟಲ್ಸ್ ಇದ್ದಾವಲ್ಲ, ಅವನ್ನೆಲ್ಲ ನೆನಪು ಕೊಡಿಸ್ರಿ. ಅನೇಕ ಗುಣಗಳ ಶೃಂಗಾರ ಮಾಡಿಕೊಡ್ರಿ. ಮತ್ತು ಅನೇಕ ಪ್ರಕಾರದ ಖುಷಿಯ, ರುಹಾನಿ ಆತ್ಮೀಯ ನಶೆಯ ರಚಯಿತ ತಂದೆ ಮತ್ತು ರಚನೆ ವಿಸ್ತಾರದ ಪಾಯಿಂಟ್ಸ್, ಸತ್ಯುಗದಿಂದ ಇಲ್ಲಿವರೆಗಿನ ಎಲ್ಲ ಸ್ಟೋರಿ ಪ್ರಾಪ್ತಿಗಳ ಪಾಯಿಂಟ್ಸ್, ಏನೇನು ಭಗವಂತ ತಂದೆಯಿಂದ ಆತ್ಮಕ್ಕೆ ಸಿಗ್ತಾ ಇದೆ, ಅನುಭೂತಿ ಆಗ್ತಾ ಇದೆ, ಅದು ನೆನಪು ಮಾಡಿಕೊಡ್ರಿ. ಆಗ ಬಾಬಾ ಹೇಳ್ತಾರೆ, ನಿಮಗೆ ಯಾರು ಪಸಂದ್ ಅದಾರಲ್ಲ ಅವ್ರ ಮೇಲೆ ಮನಸ್ಸು ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಪಸಂದ್ ಯಾರದಾರ ಆತ್ಮಕ್ಕೆ? ಶಿವಬಾಬಾ. ಆಗೇನಾಗ್ತದ? ಮಗ್ನ ಅವಸ್ಥೆ ತಾನಾಗಿನೇ ಸಹಜ ಅನುಭವ ಆಗ್ತದ. ಅಂದ್ರೆ ಇದೆಲ್ಲ ಕೊಡೋರೇ ಬಾಬಾ, ನನ್ನವರು ಬಾಬಾ ಅದಾರ, ಅವ್ರ ಮೇಲೆ ನೀವು ಮನಸ್ಸಿಟ್ಬಿಡ್ರಿ. ಈ ರೀತಿ ಸ್ವಸ್ವರೂಪದಲ್ಲಿ ಸ್ಥಿತ ಆಗಿ ಮೈಂಡ್ ಪೂರ ಮಗ್ನ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಫಿರ್ ಕಭಿ ಪರವರಶ್ ನಹಿ ಹೋಂಗೆ. ಬಾಬಾ ಹೇಳ್ತಾರೆ, ಎಂದೂ ಕೂಡ ನೀವು ಪರವಶ ಆಗೋದಿಲ್ಲ. ಮಾಯಾ ಸದಾ ಕೇಳಿ ನಮಸ್ಕಾರ ಕರೆಗಿ. ಮತ್ತು ಮಾಯಾ ನಮಗೆ ವಶ ಮಾಡ್ಕೊಳ್ಳೋದಿಲ್ಲ. ಇದು ಮಾಯಾ ನಾಟಕ ಸತ್ಯ ಅಂತ ಅನಿಸೋದಿಲ್ಲ ಮೈಂಡಿಗೆ. ಯಾಕಂದ್ರೆ ಸತ್ಯ ವಿನಾಶಿ ಅನುಭೂತಿನೇ ಮನಸ್ಸಿಗಾದ್ಮೇಲೆ ಈ ನಾಟಕ ಸತ್ಯ ಅಂತ ಅನಿಸೋದಿಲ್ಲ, ಅರ್ಥಾತ್ ವಶೀಭೂತ ಆಗೋದಿಲ್ಲ. ಮಾಯೆ ಮೇಲೆ ಸದಾ ವಿಜಯಿ ಆಗ್ತೀರಿ. ಮಾಯಾ ನಿಮ್ಗೆ ನಮಸ್ಕಾರ ಮಾಡ್ತಂತಾರೆ ಬಾಬಾ. ಸಂಗಮ್ ಯುಗ ಪೆಹ್ಲಾ ಭಕ್ತ ಮಾಯಾ ಬನ್ ಜಾಯೇಗಿ. ಭಕ್ತಿ ಮಾರ್ಗ ದೇವತಾ ಪೂಜೆ ಆಗಲಿಕ್ಕೆ ಭಕ್ತರು ಬೇಕಲ್ಲ. ಸೊ ಮೊಟ್ಟ ಮೊದಲನೇ ಭಕ್ತನೇ ನಿಮಗೆ ಮಾಯಾ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಅದು ನಿಮಗೆ ಸರೆಂಡರ್ ಆಗಿಬಿಡ್ತದ. ಬಾಬಾ जब आप माया जीत मास्टर भगवान बनेंगे तब माया भक्त बनेगी. अंडरलाइन. ಯಾವಾಗ ನೀವು ಮಾಯಾ ಜೀತ್ ಮಾಸ್ಟರ್ ಭಗವಾನ್ ಆಗ್ತೀರಿ, ಭಗವಂತನ ಮಕ್ಕಳು, ಮಾಸ್ಟರ್ ಭಗವಾನ್. ಯಾವಾಗ ಮಾಯೆಯ ಮೇಲೆ ವಿಜಯಿಯಾಗಿ, ಅಂದರೆ ವ್ಯರ್ಥ ವಿಚಾರ ಸಂಕಲ್ಪಗಳ ಮೇಲೆ, ಈ ಡ್ರಾಮಾದ ಮೇಲೆ ಡಿಟ್ಯಾಚ್ ಮಾಡ್ಕೊಂಡು, ತಮ್ಮ ಬುದ್ಧಿಯನ್ನು ಡಿಟ್ಯಾಚ್ ಮಾಡ್ಕೊಂಡು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ, ಅರ್ಥಾತ್ ಮಾಯಾ ಜೀತ್ ಆಗ್ತೀರಿ, ಮಾಸ್ಟರ್ ಭಗವಾನ್ ಆಗ್ತೀರಿ. ಆಗ ಮಾಯೆಯು ಕೂಡ ನಿಮಗೆ ಭಕ್ತ ಆಗಿಬಿಡ್ತದ ಅಂತ. ಅದು ನಿಮ್ಮ ಸ್ಮರಣೆಯೊಳಗೆ ನಿಮಗೆ ಸಹಯೋಗಿ ಆಗ್ತದ, ಭಕ್ತಾಗಿ ನಿಮಗೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ ಸ್ಲೋಗನ್ ಆಗಿದೆ, ಆಪ್ಕಾ ಉಚ್ಚಾರನ್ और आचरण ब्रह्मा बाबा के समान हो तब कहेंगे सच्चे ब्राह्मण. ಅಂಡರ್ಲೈನ್. ಬ್ರಾಹ್ಮಣ ಅಂತಂದ್ರೆ ಕೇವಲ ಡ್ರೆಸ್, ಕೇವಲ ಇಷ್ಟು ವರ್ಷದ ಸೀನಿಯರ್ ಅಲ್ಲ. ಬ್ರಾಹ್ಮಣ ಅಂದರೆ ಕೇವಲ ಅಮೃತ ವೇಳೆ ಎದ್ದೆ ಮುರಳಿ ಕೇಳ್ತೀನಿ ಅಂತಂದ್ರಿಲ್ಲ. ಬ್ರಾಹ್ಮಣ ಅಂದರೆ ಅವ್ರಿಗೆ ಹೇಳಾಗ್ತದೆ ಸತ್ಯ ಬ್ರಾಹ್ಮಣರಂದ್ರೆ ಅವರು ಯಾರು, ಅವರು ಉಚ್ಚಾರಣೆ ಅಂದರೆ ಪ್ರತಿಯೊಂದು ಮಾತುಗಳು ಮತ್ತು ಮಾತಿನ ಅನುಸಾರವೇ ಅವರ ನಡತೆ, ಆಚರಣೆ ಅವೆರಡೂ ಬ್ರಹ್ಮ ಬಾಬರ್ ಸಮಾನ ಇತ್ತು ಅಂದ್ರೆ ಮಾತ್ರ ಅವರು ನಿಜವಾದ ಬ್ರಹ್ಮನ ಮಕ್ಕಳು, ಸತ್ಯ ಬ್ರಾಹ್ಮಣರು ಅಂತ ಹೇಳಲಾಗ್ತದೆ. ಅವ್ಯಕ್ತಿಶಾರೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡ್ರಿ, ಅಂತರ್ಮುಖಿಯಾಗ್ರಿ. याद में निरंतर रहने का सहज साधन है. प्रवृत्ति में रहते परवೃತ್ತಿ में रहना. ನೆನಪಿನಲ್ಲಿ ನಿರಂತರ ಇರುವ ಸಹಜ ಸಾಧನವೇ ಆಗಿದೆ. ಪ್ರವೃತ್ತಿಯಲ್ಲಿ ಇರ್ತಾ ಪರವೃತ್ತಿಯಲ್ಲಿ ಇರೋದು. ಪರವೃತ್ತಿ ಅರ್ಥಾತ್ ಆತ್ಮಿಕ ರೂಪ್. ಬಾಬಾ ಹೇಳ್ತಾರೆ ನಿರಂತರ ಪ್ರವೃತ್ತಿ ಸಂಸಾರಿಕ ಜೀವನದಲ್ಲಿ ಜಂಜಾಟದಲ್ಲಿ ಬಂಧನಗಳಲ್ಲಿ ಇದ್ರೂ ಕೂಡ ಅದರಿಂದ ಮುಕ್ತ ಆಗಬೇಕಂದ್ರೆ ಒಂದೇ ಒಂದು ಸಹಜ ಸಾಧನೆ ಇದೆ, ಆತ್ಮಿಕ ರೂಪ ಅಂತ ಹೇಳ್ತಾರೆ ಬಾಬಾ. ऐसा आत्मिक रूप में रहने वाला सदा न्यारा बाबा का प्यारा होगा. ಯಾರು ಸದಾ ಆತ್ಮಿಕ ರೂಪದಲ್ಲಿ ಇರ್ತಾರ, ಆತ್ಮ ಅನ್ನುವ ಸತ್ಯದ ಅರಿವು ಮಾಡ್ಕೊಂಡಿರ್ತಾರ, ಅಂಥವರು ಸದಾ ಬಾಬಾ ಪ್ರಿಯ ಆಗಿರ್ತಾರೆ, ಎಲ್ಲರಿಂದ ನ್ಯಾರ ಆಗಿರ್ತಾರೆ. कुछ भी करेगा लेकिन ऐसा महसूस होगा जैसे काम नहीं किया लेकिन खेल किया. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಯಾರು
ಎಲ್ಲದರಿಂದ ನ್ಯಾರ ಇರ್ತಾರೆ, ಡಿಟ್ಯಾಚ್, ಬಾಬಾಗೆ ಪ್ರಿಯ ಆಗಿರ್ತಾರೆ, ಅರ್ಥಾತ್ ಆತ್ಮಿಕ ರೂಪದಲ್ಲಿರ್ತಾರೆ. ಅಂಥವ್ರು ಏನು ಮಾಡಿದರೂ ನಾ ಮಾಡಿನಂತ ಅನಿಸೋದಿಲ್ಲ, ಕಷ್ಟ ಅಂತ ಅನಿಸೋದಿಲ್ಲ. ಇದು ಒಂದು ಕೇವಲ ಆಟ ನಡೀತಾ ಇದೆ ಅಂತ ಅನ್ನಿಸ್ತದ. ये रूहानी नयन, ये रूहानी मूर्त ऐसी दिव्य दर्पण बन जाएगी जिस दर्पण में हर आत्मा बिना मेहनत के आत्मिक स्वरूप ही देखेगी. ಅಂಡರ್ಲೈನ್. ಈ ರೀತಿ ಇಂಥ ಒಂದು ರುಹಾನಿ ನೇತ್ರ ದೃಷ್ಟಿ ನಿಮ್ದಾಗ್ತದ, ರುಹಾನಿ ಮೂರ್ತಿ ಈ ರೀತಿ ನೀವು ಆಗ್ತೀರಿ. ಇದರೊಳಗೆ ನಿಮ್ಮ ದಿವ್ಯ ದರ್ಪಣದೊಳಗೆ ಅನೇಕ ಆತ್ಮರು ಆ ಒಂದು ಆತ್ಮಿಕ ಸ್ವರೂಪವನ್ನು ನೋಡ್ತಾರೆ. ಅವ್ರಿಗೆ ಕಷ್ಟ ಅನಿಸೋದಿಲ್ಲ. ಬಾಬಾ ಹೇಳ್ತಾರೆ, ಎಲ್ಲರಿಗೂ ನಿಮ್ಮೊಳಗೆ ಆತ್ಮರೂಪ ಕಾಣಬೇಕು ಅಂತ. ಈಗ ನಮಗೂ ಕೂಡ ಆತ್ಮದ ಏನು ಹೈಯರ್ ಪ್ಯೂರ್ ಕಾನ್ಷಿಯಸ್ ಇದೆ, ಅದು ಕಣ್ಣಿಗೆ ಕಾಣೋದಿಲ್ಲ, ಕೇವಲ ಅನುಭವ ಮಾಡುವಂಥದ್ದು. ಇದು ಬೇರೆಯವರಿಗೂ ನಿಮ್ಮ ಮೂಲಕ ಅನುಭವ ಆಗಬೇಕು ಅಂತಾರೆ ಬಾಬಾ. ಆ ಮಟ್ಟದ ಒಂದು ಆತ್ಮಿಕ ಸ್ಮೃತಿ, ಆತ್ಮಿಕ ಸ್ವರೂಪ ನಿಮ್ದಾಯಿತು ಅಂತಂದ್ರೆ, ಆ ಅಭ್ಯಾಸ ನೀವು ಮಾಡಿದ್ರಿ, ಅಂತರ್ಮುಖಿ ಆದ್ರಿ ಅಂತಂದರೆ ನಿಮ್ಮೊಳಗೆ ಬೇರೆಯವರಿಗೆ ಆತ್ಮ ಸ್ವರೂಪದ ಅನುಭವ ಆಗ್ತದೆ. ಓಂ ಶಾಂತಿ.